ನಿಮ್ಮಲ್ಲಿ ಯಾವಾಗಲೂ ಎರಡು ವಾಯ್ಸ್ ಜನರೇಟ್ ಆಗ್ತಾ ಇರುತ್ತೆ. ಈಗ ಈ ಕ್ಷಣದಲ್ಲಿ ನಿಮ್ಮ ಮೈಂಡ್ ಒಂದು ಹೇಳುತ್ತೆ, ಈ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ, ಇದೆಲ್ಲ ಕಾಮನ್, ಬೇರೆ ನೋಡು ಅಂತ. ಆದರೆ ಒಂದು ಮನಸ್ಸು ಹೇಳುತ್ತೆ, ಏನೋ ಇರಬಹುದು ಅಂತ, ಇದನ್ನ ನೋಡು. ಈ ಎರಡು ಸೌಂಡ್ ಯಾವುದು ಅಂತ ನೋಡಿದರೆ, ಒಂದು ಡೆವಿಲ್ ಮೈಂಡ್, ಇನ್ನೊಂದು ಶುದ್ಧ ಆತ್ಮ ವಾಯ್ಸ್. ನಾವು ಪದೇ ಪದೇ ಡೆವಿಲ್ ಮೈಂಡ್ ಮಾತನ್ನ ಕೇಳಿ ಈ ಡೆವಿಲ್ ಮೈಂಡ್ ನಮ್ಮನ್ನ ಕಂಟ್ರೋಲ್ ತೆಗೆದುಕೊಂಡಿರುತ್ತೆ. ಜೀವನದಲ್ಲಿ ಏನೂ ಮಾಡಕ್ಕೆ ಆಗದೇ ಇರೋ ಪರಿಸ್ಥಿತಿ ತಂದಿರುತ್ತೆ. ಕೆಲವರಿಗಂತೂ ಡೆವಿಲ್ ವಾಯ್ಸ್ ಕಮೆಂಟ್ ಮಾತ್ರ ಬರೋ ಹಾಗೆ ಕಂಟ್ರೋಲ್ ತಗೊಂಡಿರುತ್ತೆ. ಉದಾಹರಣೆ, ಬೆಳಿಗ್ಗೆ ಬೇಗ 6 ಗಂಟೆಗೆ ಎದ್ದೇಳಬೇಕು ಅಂತ ಶುದ್ಧ ಆತ್ಮ ಹೇಳಿದರೆ, ಬೆಳಿಗ್ಗೆ 6 ಆದ ತಕ್ಷಣನೇ ನಮ್ಮ ಡೆವಿಲ್ ಮನಸ್ಸು ಹೇಳುತ್ತೆ, ರಾತ್ರಿಯೆಲ್ಲ ನೀನು ತುಂಬಾ ದಣಿತಿದ್ದೀಯಾ, ಈಗ ಸ್ವಲ್ಪ ಹೊತ್ತು ಮಲಗಿದ್ದರೆ ಏನಾಗಲ್ಲ ಅಂತ. ಆಗ ನಾವು ಮತ್ತೆ ಅದರ ಮಾತನ್ನ ಪಾಲಿಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಮಗೆ ಪದೇ ಪದೇ ಮೊಬೈಲ್ ನೋಡುವ ಅವಶ್ಯಕತೆ ಇರುವುದಿಲ್ಲ. ಆದರೂ ನಾವು ನಮ್ಮ ಪಾಕೆಟ್ನಿಂದ ಮೊಬೈಲ್ ತೆಗೆದು ಸುಮ್ಮನೆ ಮೊಬೈಲ್ ನೋಡಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮ ಈ ಡೆವಿಲ್ ವಾಯ್ಸ್ ಅನ್ನೋದು ನಮ್ಮನ್ನ ಎಷ್ಟು ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತೆ ಎಂದರೆ, ನಮಗೆ ಗೊತ್ತಿಲ್ಲದ ಹಾಗೇನೆ ಅದು ಒಂದು ಹ್ಯಾಬಿಟ್ ಆಗಿ ಪರಿವರ್ತನೆಗೊಂಡಿರುತ್ತದೆ. ಅದು ಖಡಖಂಡಿತವಾಗಿ ಹೇಳಲ್ಲ, ಇವತ್ತು ಒಂದಿನ ಏನೂ ಆಗಲ್ಲ ಅಂತ ನಮಗೆ ಇಮೋಷನ್ ಆಗಿ ಕಂಟ್ರೋಲ್ ಮಾಡುತ್ತದೆ. ನಮ್ಮ ಬುದ್ಧಿಯು ದಿನಕ್ಕೆ ಸರಾಸರಿ 35,000 ಡಿಸಿಷನ್ ಅನ್ನ ತಗೊಳ್ಳಬೇಕಾಗುತ್ತದೆ. ಅದರಲ್ಲಿ ಈ ಡೆವಿಲ್ ವಾಯ್ಸ್ ನಮ್ಮ ಜೀವನವೇ ದಾರಿ ತಪ್ಪಿಸಿರುತ್ತೆ. ಚೆನ್ನಾಗಿ ಕನ್ವಿನ್ಸ್ ಮಾಡಿ ಡೆವಿಲ್ ವಾಯ್ಸ್ ಮಾತ್ರ ಬರುವುದಕ್ಕೆ ಸ್ಟಾರ್ಟ್ ಆಗಿರುತ್ತದೆ. ಹಾಗಾದರೆ ಈ ಲಾಜಿಕ್ ಇಂದ ಹೊರಬರುವುದಾದರೂ ಹೀಗೆ ಅಂದರೆ ಖಂಡಿತವಾಗಿ ಹೊರಬರ. ಈ ಡೆವಿಲ್ ವಾಯ್ಸ್ ಹಿಡಿತದಲ್ಲಿ ಇರೋರು ಮಾಡಬೇಕಾದ ಮೊದಲ ಕೆಲಸ ಅಂದ್ರೆ ಧ್ಯಾನ. ಆಗ ಡೆವಿಲ್ ವಾಯ್ಸ್ ನಮ್ಮನ್ನು ಸುಮ್ಮನೆ ಕೊರೆಯಕ್ಕೆ ಬಿಡಲ್ಲ. ಆಗ ಅದರ ನಿಜವಾದ ರೂಪ ತೋರಿಸುತ್ತೆ. ನಿನ್ನ ಪ್ರಾಬ್ಲಮ್ ಎಲ್ಲ ತೋರಿಸಿ ಧ್ಯಾನಕ್ಕೆ ಕೂರೋದಕ್ಕೆ ಬಿಡಲ್ಲ. ಹೇಗಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರುತ್ತೆ. ಮೊದಲು ನಾವು ಅಂದುಕೊಂಡ ಹಾಗೆ 5 ನಿಮಿಷ ಧ್ಯಾನಕ್ಕೆ ಕುಳಿತರೂ ಮೊದಲ ಜಯ ಸಿಕ್ಕ ಹಾಗೆ. ಎರಡನೇದಾಗಿ ಆಪೋಸಿಟ್ ರಿಯಾಕ್ಷನ್ ಟೆಕ್ನಿಕ್. ನಾನು ಬೆಳಿಗ್ಗೆ 6 ಗಂಟೆಗೆ ಏಳ್ತೀನಿ ಅಂತ ಹೇಳಿ ಮಲಗಿ ಬೆಳಿಗ್ಗೆ 6 ಗಂಟೆ ರಾತ್ರಿ ಲೇಟ್ ಆಗಿದೆ, ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿದಾಗ ತಕ್ಷಣ ಎದ್ದು ದಿನ ಪ್ರಾರಂಭಿಸಿ. ಇವತ್ತು ಒಂದು ದಿನ ಜಂಕ್ ಫುಡ್ ತಿನ್ನೋಣ, ನಾಳೆಯಿಂದ ಬೇಡ ಅಂದಾಗ ತಕ್ಷಣ ಆರೋಗ್ಯ ಹಾಳಾಗುತ್ತೆ, ಇವತ್ತಿನಿಂದ ಸ್ಟಾಪ್ ಅಂತ ಹೇಳಿ. ಆಗ ನಿಧಾನವಾಗಿ ಡೆವಿಲ್ ವಾಯ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರ ದಿನೇ ದಿನೇ ಕಡಿಮೆಯಾಗುತ್ತೆ. ನಿಮ್ಮ ಮೇಲೆ ನಿಮಗೆ ಹಿಡಿತ ಇದೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಡಿ. ಪದೇ ಪದೇ ಹೇಳಿ. ಇವೆಲ್ಲ ಒಂದಿನ ಮಾಡಿದ ತಕ್ಷಣ ಡೆವಿಲ್ ವಾಯ್ಸ್ ಸುಮ್ಮನೆ ಆಗೋದಿಲ್ಲ. ಇದನ್ನ ನೀವು ಸೋಲಿಸಬೇಕಾದರೆ ಖಂಡಿತವಾಗಿಯೂ 21 ದಿನಗಳ ಕಾಲ ಇದಕ್ಕೆ ಆಪೋಸಿಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಆಗ ಮಾತ್ರ ನೀವು ಡೆವಿಲ್ ವಾಯ್ಸ್ನ ಸರ್ಕಮ್ಸ್ಟೆನ್ಸ್ ಪಾರಾಗಬಹುದು. 21 ಚಾಲೆಂಜ್ ಸ್ವೀಕರಿಸಿ ನನ್ನ ಜೀವನ ಬದಲಾಯಿಸಿಕೊಳ್ಳುವೆ ಅನ್ನೋರು ಮಾತ್ರ ಎಸ್ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಒಂದು ಕಮಿಟ್ಮೆಂಟ್ ಪದೇ ಪದೇ ನಿಮ್ಮನ್ನು ಜಾಗೃತಗೊಳಿಸುತ್ತೆ. ಈ ಒಂದು ಕಮಿಟ್ಮೆಂಟ್ ನನಗೆ ವಾಕ್ಯ ನೀಡಿದ ಹಾಗೆ ಆಗುತ್ತೆ. ಥ್ಯಾಂಕ್ ಯು ಮೈ ಬ್ಯೂಟಿಫುಲ್ ಸೋಲ್ಸ್.